ಮನದಲ್ಲಿ ಇದ್ದ ಭಯವು ಓಡಿದೆ, ಎದೆಯಲ್ಲಿ ನೂರು ಆಸೆ ಮೂಡಿದೆ. ನನ್ನ ಈ ನಾಡಿನ ನನ್ನ ಈ ಮಣ್ಣಿನ ಸೌಂದರ್ಯ ಎಂದು ನೋಡಿದೆ. ಎಲ್ಲಿ ಶ್ರೀಗಂಧವೇ, ಎಲ್ಲಿ ಬಂಗಾರವೇ, ಆನಂದ ತುಂಬಿ ಹಾಡಿದೆ. ಇವೆ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ, ನಿಮ್ಮ ಕಂದ ಆಡ ಚಂದ ನೋಡಿ ಹರಸಿ ಎನ್ನುವೆ. ಸರ್, ಈಗ ಹೊರನಾಡ್ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಹೌದು, ಬರ್ತಾ ಈ ಇದೆ. ರಸ್ತೆ ಯಾಕೆ ಸರ್ ಗುಂಡಿ ಮುಚ್ತಾ ಇಲ್ಲ? ಏನೋ ಗೊತ್ತಾಗ್ತಿಲ್ಲ. ನಾವು ಇವಾಗ 2.5 ವರ್ಷದಿಂದ ನೋಡ್ತಾ ಇದೀವಿ. ಈ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿಂದ ನಮ್ದು ಏನು ಹೆಬ್ಬಾಳೆ ಬ್ರಿಡ್ಜ್ ಇದೆ ಅಲ್ಲಿವರೆಗೂ ನೀವು ಎಲ್ಲೇ ನೋಡಿ ಸರ್, ಇದೇ ತರ ಕಸ ಕಡ್ಡಿ ಇಕ್ಕಲು, ನೀರು ಕ್ಲೀನ್ ಹೋಗಲ್ಲ. ನೋಡಿ ಯಾವ ತರ ಗುಂಡಿ ಇದೆ. ಆದ್ರೆ ಯಾಕೋ ಜನಪ್ರತಿನಿಧಿಗಳಾಗ್ಲಿ ಅಥವಾ ಇಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಯಾರು ಇದನ್ನ ಪರಿಗಣಿಸ ಅಷ್ಟು ಹಲ್ಲೆ ಕಾಣ್ತಾರೆ. ಅಂದ್ರೆ ಕೆಲವರು ಅಧಿಕಾರಿಗಳು ಮತ್ತೆ ಅಧಿಕಾರಿಗಳು ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಎಲ್ಲರೂ ದಿನ ಬೆಳಗಾದ್ರು ಯಾರಾದ್ರೂ ಅತಿ ಮುಖ್ಯವಾದ ಸಚಿವರು ಬರ್ತಾರೆ ಅಂತ ಹೇಳಿದಾಗ ಇದಕ್ಕೆ ಸ್ವಲ್ಪ ಸ್ಯಾಂಡ್ ಜಲ್ಲಿ ಹಾಕಿ ಮುಚ್ಚಿ ಲೆವೆಲ್ ಮಾಡಿಕೊಡ್ತಾರೆ, ಅಂದ್ರೆ ಅವ್ರಿಗೆ ಚೆನ್ನಾಗಿ ಕಾಣ್ಲಿ ಅಂತ. ಮತ್ತೆ ಜನಪ್ರತಿನಿಧಿಗಳು ಹೆಂಗ್ ಬೇಕಾದ್ರೆ ಓಡಾಡಲಿ, ಅದ್ರ ಬಗ್ಗೆ ಯಾರು ಕ್ಯಾರೆ ಮಾಡಲ್ಲ. ಹಾಗಾಗಿ ಯಾರಾದ್ರೂ ಅತಿ ಮುಖ್ಯವಾದ್ರು ಅವತ್ತು ರಾಷ್ಟ್ರಪತಿ ಅವರು ಬರ್ತಾರೆ ಅಂತ ಹೇಳಿದಾಗ ಇಲ್ಲಿ ನೋಡ್ಬೇಕಿತ್ತು ನೀವು, ಫುಲ್ ನೀಟ್ ಆಯ್ತು. ಆಮೇಲೆ ಅದೇ ಪರಿಸ್ಥಿತಿ ಅಷ್ಟೇ. ಯಾಕೆನೋ ಗೊತ್ತಿಲ್ಲ. ನಮ್ಮ ಈ ಕ್ಷೇತ್ರ ಅಷ್ಟೇ ಮುಖ್ಯ ರಸ್ತೆ ಬರೀ ಹದಗೆಟ್ಟಿರೋದೇನೋ ಈ ಸಲ ಮಳೆ ಕಮ್ಮಿ ಇದೆ ಸರ್. ಹೋದ ವರ್ಷ ತರ ಮಳೆ ಬಂದ್ರೆ ರೋಡ್ ಫುಲ್ ಎಕ್ಕೋಟ್ ಹೋಗಿರ್ತಿ. ಅದೇ ತರ ನಮ್ಗೆ ಬಲಿಗೆ ಹೋಗ್ತೀವಲ್ಲ ರೋಡ್, ಅದು ಅಷ್ಟೇ. ಅಲ್ಲೊಂದು ಇವಾಗ 200 ಮೀಟರ್ ಫುಲ್ ಗುಂಡಿ ಹೋಗಕ್ಕೆ ಆಗಲ್ಲ. ಅದ್ರ ಬಗ್ಗೆ ಯಾರು ಕ್ಯಾರೆ ಅಂತಿಲ್ಲ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಡಿ ಅದನ್ನ ಪರಿಸ್ಥಿತಿ ಹೆಂಗೆ. ಏನ್ ಹೇಳ್ತಾರೆ ಮತ್ತೆ ಅಧಿಕಾರಿಗಳು ಕೇಳಿದಾಗ ಹೇಳ್ತಾರೆ ಮಾಡ್ತೀವಿ, ಈ ಸಲ ಮುಂದಿನ ಸಲ ಮಾಡ್ತೀವಿ ಅಂತ. ಹಂಗೆ ಹಾಗೆ ಇದೆ, ಏನಂತಾನೆ ಗೊತ್ತಿಲ್ಲ. ಗಮನ ಹರಿಸಲ್ವೇನೋ ಯಾರ ಗಮನ ಇಲ್ಲಿ ನೋಡಿ. ಪಂಚಾಯತಿ ಕಾಣಿಸಿಲ್ಲ ಎದುರುಗಡೆ, ಅವ್ರಿಗೆ ಕಾಣಿಸಲ್ವಾ ದಿನ ಬೆಳಗಾದ್ರೆ? ಯಾರು ಅದ್ರ ಬಗ್ಗೆ ಕೇರೆ ಮಾಡ್ತಿಲ್ಲ. ಈಗ ತುರ್ತು ಸಂದರ್ಭದಲ್ಲಿ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಏನು ಮಾಡಕ್ಕಾಗಲ್ಲ, ಹಾರ್ಸ್ಕೊಂಡು ಹೋಗ್ಲೇಬೇಕಲ್ಲ. ಈಗ ಮೊನ್ನೆ ಕೂಡ 2 ದಿನ ಹಿಂದೆ ಕೂಡ ಬೈಕ್ ಸವಾರು ಬಿದ್ದಿರೋದು ಲೆಕ್ಕನೇ ಇಲ್ಲ. ಇಲ್ಲಿ ಬೀಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾರು ಕ್ಯಾರೆ ಮಾಡೋದಿಲ್ಲ. ಆಟೋದವ್ರು ದುಡ್ದಿದ್ ಪೂರ ಅವ್ರ ಗ್ಯಾರೇಜಿಗೆ ಸರಿ ಬಿಡಿ, ಎಷ್ಟು ಕಷ್ಟ ಪಡ್ತಾರ ಅವರು. ಯಾಕೆ ಹಿಂಗ್ ಆಗ್ತಿದ್ಯೋ ಏನೋ ದೇವ್ರಿಗೆ ಇವತ್ತು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮತ್ತೆ ನೋಡಿ ನಮ್ದಲ್ಲಿ ರೇಷನ್ ಕೊಡ್ತಲ್ಲ ಸೊಸೈಟಿ, ಅಲ್ಲಿ ಎದುರುಗಡೆ ಹೋಗಿ ನೀವು ಶೂಟ್ ಮಾಡಿ ಅಲ್ಲಿ ನೋಡಿ ರೇಷನ್ ತಗೊಂಡು ಹೆಂಗ್ ದಾಟೋದಂತ ಗೊತ್ತಾಗ್ತಿಲ್ಲ. ಅಷ್ಟು ನೀರು ನಿಂತಿದೆ. ಇವಾಗ ನೀವು ಮುಂದಾಗಿ ನೋಡಿ ಅಲ್ಲಿ ಅದ್ ಹೆಂಗೆ. ನಾವು ಗಂಡಸರಾದ್ರೆ ಹೆಂಗಾರು ದಾಟ್ತೀವಿ, ಮಹಿಳೆಯರು ಹೆಂಗ್ ಮೂಟೆ ತಗೊಂಡು ದಾಟ್ಬೇಕು? ಏನೋ ಆಟೋ ಡ್ರೈವರ್ಗಳು ಇರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಮೂಟೆ ಎತ್ತಾಕ್ತಾರೆ. ಅಲ್ಲಿ ಹೋಗಿ ನೀವು ಹೋಗಿ ನೋಡಿ ಸರ್, ಅಷ್ಟು ಬೇಜಾರಾಗ್ತಿದೆ. ಎಲ್ಲಾ ಕಡೆ ಇದೇ ಪರಿಸ್ಥಿತಿ. ಮಹಾವೀರ್ ನೋಡಿ. ಎಲ್ಲಿ ಯಾರು ಮಾತಾಡೋರು ಇದ್ದಾರಾ? ತುಂಬಾ ಜನ ಇದ್ದಾರೆ ಮಾತಾಡೋರು. ಸರ್, ಹೇಗಿದೆ ಸರ್ ಈ ರಸ್ತೆ ಬಗ್ಗೆ? ನಮ್ಮ ಹೊರನಾಡು ಕ್ಷೇತ್ರಕ್ಕೆ ಬಂದಿದ್ರಿ, ಯಾವ ಊರಿಂದ ಬಂದಿದ್ರಿ ಸರ್? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿಯಿಂದ ಬಂದಿದ್ದೀವಿ. ರೋಡ್ಗಳು ತುಂಬಾ ಹದಗೆಟ್ಟಿದೆ ಸರ್. ನಿಮ್ಮ ಊರು ಕನ್ಫರ್ಮ್ ಮಾಡಕ್ ಹೋದ್ರೆ ನಮ್ಮ ಈ ಕ್ಷೇತ್ರ ಹೇಗಿದೆ ಸರ್? ರಸ್ತೆಗಳು ತುಂಬಾ ಅಧ್ವಾನ ಇದೆ ಸರ್, ಅಧ್ವಾನ ಇದೆ. ಇದು ಟೂರಿಸ್ಟ್ ಪ್ಲೇಸ್. ನಮ್ಮ ಹಿಂದೂಗಳಿಗೆ ಭಕ್ತಿಯಿಂದ ಬರ್ತೀವಿ, ಆದ್ರೆ ಬರ್ಲಿಕ್ಕೆ ತುಂಬಾ ತೊಂದರೆ ಉಂಟು. ಇಲ್ಲಿ ಈ ಕಡೆ ಎಲ್ಲ ತೊಂದರೆ ಜಾಸ್ತಿ ಇದೆ. ಅಂದ್ರೆ ರಸ್ತೆಗಳು ಮಾತ್ರ ತೊಂದರೆ ಇದೆ ಸರ್. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಇನ್ನ ತುಂಬಾ ಉತ್ತಮ ಇರುತ್ತೆ. ತಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಓಕೆ, ಥ್ಯಾಂಕ್ ಯು. ಮಾತಾಡಿ. ಅಲ್ಲಿ ರೋಡಿನ ಬಗ್ಗೆ ಮಾತಾಡಿ ಪಾಪ. ಸರ್, ಈ ರಸ್ತೆಯಲ್ಲಿ ಬಂದ್ರಲ್ಲ, ಹೇಗೆ ಅನ್ಸುತ್ತೆ ಸರ್? ಒಂದು ಡ್ಯಾನ್ಸ್ ಮಾಡ್ಕೊಂಡು ಬಂದಂಗೆ ಆಗುತ್ತಾ? ಹೆರಿಗೆ ಮಾಡೋದಿದ್ರೆ ಹೆರಿಗೆ ಆಗೋದಿಲ್ಲ, ಆರಾಮಾಗಿ ಹೆರಿಗೆ ಆಗೋದಿಲ್ಲ, ಅಷ್ಟು ಗ್ಯಾರಂಟಿ ಕೊಡ್ಬೋದು. ಸುಮಾರು ಪ್ರತಿ ವರ್ಷ ಇದು ಹೊಸದಂತಲ್ಲ, ಇದು 100 ಮೀಟರ್ CC ರೋಡ್ ಮಾಡಬೇಕು. ನೀರಿಡೋ ಜಾಗ. ಆಮೇಲೆ ಅನಾದಿ ನೀರು ಗದ್ದೆ ಸೊಸು ಗದ್ದೆ ಅಂತಲ್ಲ, ಆ ರೀತಿ ಮತ್ತು ಮಾಡಬೇಕಿತ್ತು, ಯಾರು ಮನಸ್ಸು ಮಾಡ್ತಾ ಇಲ್ಲ. ಬೆಚ್ಚಿಗೆ ಮಲಗಿದ್ದಾರೆ. ಅದೇ ಮಳೆಗಾಲ ಇಲ್ಲಿ ಅನುಭವಿಸೋದು ಹಳ್ಳಿಗರು ಮತ್ತೆ ಪ್ರವಾಸಿಗರ. ಮಳೆಗಾಲದಲ್ಲಿ ಆದ್ರೆ ಓಕೆ, ಅದು ಬೇಜಾರು ಮಾಡ್ಕೊಳಕಿಲ್ಲ. ಇದು ಬೇಸಿಗೆ ಇದೇ ರೀತಿ ಇರುತ್ತಲ್ಲ, ಇದೇ ರೀತಿ 100%. ಇದು ಬೇಸಿಗೆ ಬಂದ್ರೆ ಧೂಳು, ಮಳೆ ಬಂದ್ರೆ ಈ ತರ ಕೆಸರು. ಸರ್, ಈಗ ಹೊಂಡಗುಂಡಿಯಲ್ಲಿ ಹೆಂಗ್ ಹೋಗ್ತೀರಾ ನೀವು? ಅಯ್ಯೋ ದೇವ್ರೆ, ನಮ್ಗೆ ಕಷ್ಟ ಯಾರ ಹತ್ರ ಹೇಳಿ.
ಸರ್ ಯಾಕೆ ಸರ್ ಇದು ಗುಂಡಿ ಮುಚ್ಚಲ್ಲ? ಅಲ್ಲ ಇದು ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಹೌದು. ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ? ಯಾಕಂತ ಗೊತ್ತಾಗ್ತಾ ಇಲ್ಲ. ನಾವು ತುಂಬಾ ಟೈಮಿಂದ ಇದಕ್ಕೆ ಹೇಳಿದೀವಿ, ರೋಡ್ ಒಂದು ರೆಡಿ ಮಾಡ್ಕೊಡಿ ಅಂತ ಹೇಳಿ. ಅಲ್ಲಿ ನೀರು ಬರ್ತಾ ಇತ್ತು ಫಸ್ಟಿಗೆ, ಅಲ್ಲೊಂದು ಮೋರಿ ಬ್ಲಾಕ್ ಆಗ್ತಾ ಇತ್ತು. ಆ ಬ್ಲಾಕ್ ಆಗೋದ್ರಿಂದ ಈ ರೋಡ್ ಎಲ್ಲ ಹೊಂಡ ಬಿದ್ದು ಈ ರೀತಿ ಆಗಿದೆ. ಈಗ ನೀವು ದಿನ ಸಂಚಾರ ಮಾಡಿ ಮಾಡಿ ಮತ್ತೆ ಗ್ಯಾರೇಜಿಗೆ ತಗೊಂಡೋಗ್ಬೇಕು ಗಾಡಿಗಳು? ನಮ್ಮ ಗ್ಯಾರೇಜಿಗೆಲ್ಲ ನಾವು ತಿಂಗ್ಳುಗಟ್ಟಲೆ ಹೋಗ್ತಾ ಇದೀವಿ, ತಿಂಗಳಿಗೆ 4 ಸತಿ ಹೋಗ್ತಾ ಇದೀವಿ ಗ್ಯಾರೇಜಿಗೆ. ಇಂಥ ರೋಡಲ್ಲಿ ಹೋಗ್ಬೇಕಾದ್ರೆ ಅದು ಪಂಚಾಯತಿ ಎದುರುಗಡೆನೆ ಆಗಿದೆ ನೋಡಿ ಈ ಥರ. ನಮಸ್ಕಾರ, ನನ್ನ ಹತ್ರ ಶಿವಕುಮಾರ್ ಭಟ್ ಅಂತೇಳಿ ಎಳ್ಕುಂಬ್ರಿ ಹೋಗಿ ನೋಡಿ ಇದು ನಮ್ಮ ಪರಿಸ್ಥಿತಿ ನೋಡಿ. ಹೊಂಡ ಭಾರಿ ಹೊಂಡ ಆಗಿದೆ. ಇದಕ್ಕೆ ಈಗ ಹೊಸದಾಗಿ ನನ್ನ ಹೆಸರು ಇಟ್ಟಿದ್ದೀನಿ, ಈಗ ನಾಮಕರಣ ಮಾಡ್ತಿದ್ದೀನಿ. ಈಗ ಬಸ್ಮೈಕಿ ಅಲ್ಲ, ಗುಂಡಿ ಕ್ಷೇತ್ರ ಅಂತ ಮಾಡ್ತಾ ಇದೀನಿ. ಗುಂಡಿ ಪಂಚಾಯತಿ ಅಂತ ಎಲ್ಲಿ ಇಡಬೇಕು, ಗುಂಡಿ ಪಂಚಾಯತಿ ಇಡಬೇಕು ಅಂತ ನೋಡಿ. ಕೊಂಡು ಬಿಟ್ಟರೆ ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಇದೆ ನೋಡಿ. ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ ಅಂತ, ಪಿ ಡಿ ಅವರೆಲ್ಲ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಸರ್ಕಾರಿ ಗಮನ ಸಲ್ಲಿಸ್ಬೋದು. ನಾನು ಅವ್ರಿಗೆ ನಯನ ಮೋಟಮ್ ಅವರಿಗೂ ವಾಟ್ಸ್ಆಪ್ ಮುಖಾಂತರ ಮಾಡಿದೆ, ಫೋನ್ ಮಾಡಿದ್ರು ಮೇಡಮ್ ಅವ್ರು ರಿಸೀವ್ ಮಾಡಿಲ್ಲ. ಸಂಸದ್ರಿಗೂ ನಾನು ವಾಟ್ಸ್ಆಪ್ ಮಾಡಿದೆ, ನೋಡಿದ್ದಾರೆ ಸಂಸದರು ವಾಟ್ಸ್ಆಪ್ ನೋಡಿದ್ದಾರೆ. ನಯನ ಮೋಟಮ್ ನೋಡಿದ್ದಾರೆ, ನಾನೆಲ್ಲ ಕಳಿಸ್ತೀನಿ, ಪ್ರತಿಯೊಂದು 2 ವರ್ಷದಿಂದ ಕಳಿಸ್ತಾ ಇದೀನಿ. ಅವ್ರು ನೋಡಿದ್ದಾರೆ, ಫೋನ್ ಮಾಡಿದೆ ಅವರಿಗೆ. ಮಳೆ ಬರುವ ಸಂದರ್ಭದಲ್ಲೂ ಕೂಡ ಈ ಅಂದ್ರೆ ಇದಕ್ಕೆ ಸರಿಯಾದ ಒಂದು ಚರಂಡಿ ಕೂಡ ಇಲ್ಲ. ಚರಂಡಿ ಇಲ್ಲ. ನೀರ್ ನಿಂತಿರು ನೋಡಿ, ಅದಕ್ಕೊಂದು ಏನಾದ್ರು ಒಂದು ಮಿಕ್ಸಡ್ ಯಾವ್ದಾದ್ರು ತಂದು ಹಾಕ್ಬೋದು. ಧಾರಾಳ ಹಾಕ್ಬೋದು. ಅಧಿಕಾರಿಗಳ ಹತ್ರ ಕೇಳಿದಾಗ ಅಂದ್ರೆ ಒಬ್ಬ ಇಂಜಿನಿಯರ್ ಆಗ್ಲಿ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಅಂದ್ರೆ ಈ ರಸ್ತೆಯಲ್ಲಿ ಇಲ್ಲಿಂದ ಕೊಟ್ಟಿಗೆಹಾರ ಟು ನಿಮಗೆ ಸಾಧಾರಣ ಅಂತ ಹೇಳಿದ್ರೆ ಟಿಂಬರ್ಗಳು ಎಲ್ಲ ಚರಂಡಿಗೆ ಬ್ಲಾಕ್ ಆಗಿದೆ. ಹೌದು, ಇಲ್ಲೇ ನಿಮ್ಗೆ ಹೊರನಾಡು ಕಡೆ ಹಿಂಗೆ ಅದೇ ರಸ್ತೆಯಲ್ಲಿ ನೋಡಿದ್ರೆ ರಸ್ತೆ ಬದಿಯಲ್ಲಿ ಬಿದ್ದಿದೆ ಟಿಂಬರ್ಗಳೆಲ್ಲ. ಇದನ್ನು ಎಷ್ಟು ಒಂದು ಬೇಜವಾಬ್ದಾರಿತನ ತೋರಿಸ್ತಾರೆ. ಹೌದು, ತುಂಬಾ ಬೇಜಾರಿತನ ಮಾಡ್ತಾರೆ. ಇದು ಅವ್ರ ಹತ್ರ ಮಾಹಿತಿ ತಗೊಂಡು ಹಾಕ್ತಾರ ಇಂಜಿನಿಯರ್? ಮಾಹಿತಿ ತಗೊಳ್ಳಲ್ಲ, ನನ್ನ ಪ್ರಕಾರ ತಗೊಳ್ಳೋದಿಲ್ಲ ಅಂತ ಕಾಣುತ್ತೆ. ತಗೊಂಡ್ರೆ ಅವ್ರಿಗೆ ಜವಾಬ್ದಾರಿ ಬರ್ತಿತ್ತಲ್ಲ, ಅವ್ರ ಮೇಲೆ ಬರ್ತಿತ್ತೆ ಅಂತಕೊಂಡು. ಯಾಕೆ ಅವ್ರಿಗೂ ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರ ಏನಾದ್ರೂ ಅವ್ರ ಮೇಲೆ ಬರುತ್ತೆ ಅಂತಕೊಂಡು ಅವರು ಕ್ರಮ ತಗೊಳ್ಬೇಕು. ಅವ್ರು ಹೇಳ್ಬೇಕು, ಹಿಂಗ ಟಿಂಬರ್ ಎಲ್ಲ ಹಾಕ್ಬೇಡಿ ಅಂತ ಅವರು ಕಾಪಾಡ್ಬೇಕು. ಅವರು ಇಂಜಿನಿಯರ್ಗಳು ಆದ್ಮೇಲೆ ರಸ್ತೆ ಹಾಕೋದನ್ನ ಅವ್ರು ಕೇಳಿ ಹಾಕ್ಬೇಕು. ಈ ತರ ಮಾಡಿದ್ರೆ ಮತ್ತೆ ಇಂಜಿನ್ ಒಂದು ವಹಿಸ್ಕೊಂಡ ಮೇಲೆ 5 ವರ್ಷ ಜವಾಬ್ದಾರಿ ಬೇಕು. ರಸ್ತೆ ಡಾಮರ್ ಮಾಡ್ದಂದ್ರೆ ಒಂದು 5 ವರ್ಷ ಜವಾಬ್ದಾರಿ ಅವಂದೇ ಇರ್ಬೇಕು. ಏನ್ ಆತಂದ್ರೆ ಅವನ ಜವಾಬ್ದಾರಿ ಇರ್ಬೇಕು. ಹಾಗಾಗಿ ಇಲ್ಲಿ ಏನಾದ್ರು ಒಂದು ಶ್ರಮ ಬಿಟ್ರೆ ಮತ್ತೆ ಯಾರು ಅವನು ಮಾತಾಡೋಂಗಿಲ್ಲ. ಅವ್ನು ಮಾಡಿ ಹೋದಾತ, ಅವನಿಗೆ ಧನ್ಯವಾದ ಹೇಳ್ತಿ ಕಳ್ಸಿ ಆಗೋಯ್ತು. ಮತ್ತೆ 5 ವರ್ಷ ಮತ್ತೆ ಬದ್ದಾಡ್ತೀವಿ ಹಂಗೆ. ಅವ್ನಿಗೆ ಏನ್ ಮಾಡಿದ್ರೆ, ಒಬ್ಬ ಕೆಲಸ ಮಾಡಿದ್ರೆ 5 ವರ್ಷ ಅವ್ನಿಗೆ ಜವಾಬ್ದಾರಿ ಇರ್ಬೇಕು. ಅವ್ನಿಗೆ ಏನಾದ್ರೂ ನಾನೇ ಹೊಣೆ ಅಂತ ಅವಾಗ ಅವ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಈ ನಮ್ದು ಏನು ಅಂದ್ರೆ ಯಾರು ಮಾತಾಡೋಲ್ಲ, ಕೇಳೋರು 10 ಲಕ್ಷ ಬಂತ 1 ಲಕ್ಷ ರೂಪಾಯಿ ಹಾಕ್ತಾರೆ, ಮತ್ತೆಲ್ಲ ಗುಳುಮ್ ಗೋಯಿಂದ ಆಗ್ಬಿಡ್ತಾರೆ. ಹಾಗತ್ತರ ಆಗತ್ತೆ ಇದು. ಈಗ ಕ್ಷೇತ್ರಕ್ಕೆ ಎಷ್ಟೋ ಜನ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹೌದು, ಅವ್ರು ಏನು ಕೊಡ್ತಾರೆ ಈ ರಸ್ತೆ ಬಗ್ಗೆ? ಅಯ್ಯೋ, ಮೊನ್ನೆ ನಾನು ನೋಡ್ದೆ 4-5 ಜನ ನಾನು ಮೊಬೈಲ್ ಮಾತಾಡ್ಸದೆ. ಪಾಪ ಸರ್ಕಾರ ಎಲ್ಲ ದುಡ್ಡಿಲ್ಲ, ಸರ್ಕಾರ ದುಡ್ಡಿಲ್ಲ ಅಂತ ಬೈತೋದ್ರು. ನಮ್ಗೆ ಬೇಜಾರಾಯ್ತು. ಮುಂಚೆ ಹೋರಾಡ ಅಂದ್ರೆ ನಮ್ಗೆ ಹೋದಾಗ ಈಗಲ್ಲ ಹೋರಾಡ ಅಂದ್ರೆ ಭಾರಿ ಖುಷಿ ಆಗ್ತಿತ್ತು. ಈಗ ಹೋರಾಡ ಅಂದ್ರೆ ಅಯ್ಯೋ ಮರ್ರೆ, ನಿಮ್ ಪಂಚಾಯತ್ ಹತ್ರ ಎಂತ ಗುಂಡಿ ಮರ್ರೆ, ನಮ್ದು 2-3 ಗಾಡಿ ಹಾಳಾಯ್ತು ಮರ್ರೆ ಅಂದ್ರು. ಮೊನ್ನೆ ಒಬ್ರು ಮಂಗಳೂರು ಒಬ್ರು ಫೋನ್ ಮಾಡಿದ್ರು, ನಮ್ಗೆ ಒಬ್ಬ ಏನೋ ಪರ್ಸನಲ್ ಆಗಿ ಮಾತಾಡ್ಕೊಂಡು ಫೋನ್ ಮಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಯೋ ಮರ್ರೆ ನಿಮ್ ಬಸ್ ಹತ್ರ ನೋಡು, ನಮ್ಗೆ 2-3 ಸಲ ಗಾಡಿ ಹಾಳಾಯ್ತು ಅಂತ ಫೋನ್ ಮಾಡಿದ್ರು. ಬೇಜಾರಾಗತ್ತೆ. ಹಿಂಗೆ ಕೆಲವರನ್ನ ಸುಮಾರು ಜನ ಬನ್ನಿ ಅಂದ್ರೆ ಹಂಗೆ ನಮ್ಮ ನಿಮ್ ರೋಡ್ ಹಾಳಾಗುತ್ತೆ ಮರ್ರೆ, ಇದು ರೋಡ್ ಹಾಳಾಗಿದ್ದಲ್ಲ, ಗೋ ಇದು ಸರಿ ಆಯ್ತಾ ಅಂತಾರೆ. ಆತರ ಆಗ್ತಾ ಇದೆ. ಈಗ ನೀವೆಲ್ಲರೂ ಅಧಿಕಾರಿ PW ಇಂಜಿನಿಯರ್ಗಳ ಗಮನಕ್ಕೆ ಇಲ್ಲ, ನಾವ್ ಇಂಜಿನಿಯರ್ ಗಮನಕ್ಕೆಲ್ಲ ತಂದಿಲ್ಲ. ನಾವೇನಂದ್ರೆ ಅವ್ರಿಗೆಲ್ಲ ಕಳ್ಸಿದ್ವಿ ಅಷ್ಟೇ. ಮುಖ್ಯಮಂತ್ರಿಗೂ ನಮ್ಮ ಮಾಹಿತಿ ಕಳ್ಸಿದ್ದೆ ನಾನು, ಹಿಂಗೆ ಆಗಿದೆ ಸಂಬಂಧಪಟ್ಟಿದ್ದ ಗಮನ ಹರಿಸಿ ಅಂತ. ಇಲ್ಲಿನ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಲ್ಲ, ಹೌದು, ಕ್ಷೇತ್ರದವರು ಸಂಬಂಧಪಡಲ್ಲ, ಮೆಂಬರ್ಗಳು ಕೂಡ ಗಮನ ಯಾರು ಬಂದ್ ಮಾಡಲ್ಲ ನೋಡಿ. ಶಾಸಕರು ಅಂತ ಇರ್ತಾರೆ ನೋಡಿ, ಅವರಿಗೆ ಸರ್ಕಾರವೇ ನೋಡಿ ಕೊಡುತ್ತೆ. ಈಗ ಜನರ ತೆರಿಗೆ ಅವರಿಗೆ ತಿಂಗಳಿಗೆ ಫೋನಿಗೆ ಇಷ್ಟು ಅಂತೆಲ್ಲ ದುಡ್ಡು ಕೊಡುತ್ತೆ. ನಾವು ಜನಸಾಮಾನ್ಯರಿಗೆ ಫೋನ್ ಮಾಡಿದಾಗ ಅವರು ಬಿಜಿ ಇದ್ರೆ ಮತ್ತೆ ಫೋನ್ ಮಾಡ್ಬೋದಲ್ಲ, ಅಧಿಕಾರಿ ಹತ್ರ ಫೋನ್ ಮಾಡ್ಬೋದಲ್ಲ. ಏನೋ ಫೋನ್ ಮಾಡಿದ್ರೆ ಏನೋ ಊರಿನ ಸಮಸ್ಯೆ ಇರ್ಬೋದು ಕೇಳ್ಬೋದಲ್ಲ. ಆ ಮೇಡಮ್ ಅವ್ರಿಗೆ ಕೇಳೋದೇ ಇಲ್ಲ. 1 ದಿನ 2 ದಿನ 3 ದಿನ ಕೇಳ್ಬೋದಲ್ಲ, ಸರ್ ಏನೋ ಫೋನ್ ಮಾಡಿದ್ರೆ ಏನ್ ಸಮಸ್ಯೆ ಕೇಳ್ಬೋದಲ್ಲ. ಫಸ್ಟಿಗೆ ನಯನ ಮಟ್ಟಮ್ನವ್ರು ಗೆದ್ದಾಗ ನಾನು ಅವ್ರ ಮನೆ ವಿಶ್ ಮಾಡಿ ಬಂದೆ. ಮತ್ತೆ 2 ಸಲ ಫೋನ್ ಮಾಡಿದ್ರೆ ಪಕ್ಕ ರಿಶ್ಯೂ ಮಾಡ್ತಿದ್ರು. ಈಗ ಫೋನ್ ಮಾಡಿದ್ರೆ 10 ಸಲ ಫೋನ್ ಮಾಡಿದ್ರೆ ತಿರುಗಿ ಆ ಸಮಯ ತಿರುಗಿ ಫೋನ್ ರಿಶ್ಯೂ ಮಾಡಲ್ಲ. ಅದು ಅವ್ರು ಪಿ ಹತ್ರ ಹೇಳ್ಬೋದಲ್ಲ, ಬಿಜಿ ಇದ್ರೆ ಮೇಡಮ್ ಅವ್ರು ಬಿಜಿ ಇದ್ರೆ ಪಿ ಹತ್ರ ಹೇಳ್ಬೋದಲ್ಲ, ಏನ್ ಸಮಸ್ಯೆ ಫೋನ್ ಮಾಡಿದ್ರೆ ಅಂತ ಹೇಳ್ಬೋದಲ್ಲ. ಈಗ ನೋಡಿ ಅಂದ್ರೆ ಸಂಬಂಧಪಟ್ಟ MLA ಅವರ PAಗಳಿಗೂ ಗಮನ. ಹೌದು, PAಗಳು ಗಮನಕ್ಕೂ ತಂದಿನಿ. ಅವರು ಏನು ಇಲ್ಲ, ಏನು ಸ್ಪಂದನೆ ಮಾಡಿಲ್ಲ ಅವರು. ನಾನು ಎಲ್ಲದಕ್ಕೂ ಎಲ್ಲ ಅವ್ರ ಸಂಬಂಧಪಟ್ಟಿದ್ದ ಎಲ್ಲ ಗ್ರೂಪ್ ಎಲ್ಲದಕ್ಕೂ ಹಿಂಗೆ ಸಮಸ್ಯೆ ಅಂತ ಹೇಳಿದ್ನಿ, ಅದು ಸಂಬಂಧ ಮಾಡಿಲ್ಲ ಅವರು. ಅದೇ PW ಇಂಜಿನಿಯರ್ ಹತ್ರ ಹೇಳಿದ್ರೆ ಅನುದಾನ ಇಲ್ಲ ಅಂತಿದ್ರೆ. ಅನುದಾನ ಇಲ್ಲ. ಇಲ್ಲಿ ಪಂಚಾಯತಿ ನಾವೇನು ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಇವರು ಪಂಚಾಯತಿಯವರು ಹಂಗೆ ಅಧ್ಯಕ್ಷ ನಮ್ಗೆ ಇಲ್ಲಿ PDO ಅವರ ನಮ್ಮ ಅನುದಾನ ಇಲ್ಲ, ನಮ್ಗೆ ಅನುದಾನ, ಸರ್ಕಾರ ಅನುದಾನ ಇಲ್ಲ ಅಂತಾರೆ. ಅವ್ರು ಹೇಳ್ತಾರೆ ನಮ್ಮೆಲ್ಲ ಆ ಪಂಚಾಯತಿ ಇಷ್ಟು ಅನುದಾನ ಕೊಟ್ಟು ಇಷ್ಟು ಕೋಟಿ ಎಲ್ಲೋ ಗೊತ್ತ ನಮ್ಗೆ ಗೊತ್ತಾಗ್ತಿಲ್ಲ. ಕೋಟಿ ಎಲ್ಲಿ ನಮ್ಗೆಲ್ಲ 3 ನಾಮ ಇಟ್ಟಿದ್ದೆ ಬಂತ ಅಂತ ಕೋಟಿ ಅಂತ ಹೇಳಿ. ಒಂದು ರಸ್ತೆ ಆದ್ರೆ 5 ವರ್ಷ ಮೇಂಟೆನೆನ್ಸ್ ಅಂತ ಬರುತ್ತೆ ಸರ್. ಹೌದು, ರಸ್ತೆ ಚರಂಡಿ ಬೇಕು, ಗುಂಡಿ ಮುಚ್ಚೋ ಕೆಲಸ ಮಾಡ್ಬೇಕು. ಯಾವ್ದಾದ್ರು ಮಾಡಿದಾರೆ ಸರ್? ಇಲ್ಲ, ಯಾವ್ದು ಮಾಡಿಲ್ಲ. ಇದು ಹೇಳಿದ್ನಲ್ಲ, ಒಂದು ಮಾಡಿಟ್ಟು ಹೋಗುದು ಆಯ್ತು. ಹೌದು, ನಾವು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ, ಕಳಿಸ್ತೀವಿ ಅಷ್ಟೇ. ಮತ್ತೆ ಅವ್ರದ್ದು ಏನ್ ಜವಾಬ್ದಾರಿ ಇಲ್ಲ ಅಂತ ಮಾಡ್ಬಿಡ್ತಾರೆ. ಅಷ್ಟು ನಿರ್ಲಕ್ಷ್ಯ. ಅಷ್ಟು ಇಂಜಿನಿಯರ್ ಜವಾಬ್ದಾರಿನೇ ಇಲ್ಲ. ವಹಿಸ್ಕೊಂಡು 5 ವರ್ಷ ನನ್ನ ಹೊಣೆ ಅಂತ ಇರ್ಲೇ ಇಲ್ಲ.
ಹಂಗಾಗಿ ನಮ್ಮ ಈ ತರ ಪರಿಸ್ಥಿತಿ ಆಗ್ತಾ ಇದೆ. ಮಾಡಿಟ್ಟು ಹೋಗ್ಬಿಡ್ತಾನೆ ಸೀದಾ. ಯಾರಾದ್ರೂ ಬಿದ್ದು ಸಾಯ್ಬೇಕು ಅಲ್ಲಿ ತನಕ. ಹೌದು ಇದು ಖಂಡಿತ ಹಾಗೆ ಆಗತ್ತೆ. ಇದು ನಾನು ಹೇಳ್ತಾ ಇದ್ದೀನಿ, ಈಗ ಹೇಳ್ತಾ ಇದ್ದೀನಿ, ಬಿದ್ರೆ ಪಂಚಾಯತಿ ಅವ್ರು ನೇರ ಹೊಣೆ ಆಗ್ತಾರೆ. ಇದು ಮತ್ತೆ ಶಾಸಕರು, ಸಂಸದರು ಎಲ್ಲರೂ ಅವರೇ ಹೊಣೆ ಆಗ್ತಾರೆ. ಅವ್ರು ಬೀಳದೆ ಒಂದು ಇಲ್ಲಿ ಸಾವಾಗದೆ ಅವ್ರಿಗೆ ಸಮಸ್ಯೆ ಬಗೆಹರಿಸಲು ಕಾಯ್ತಾ ಯಾರು ಸಾಯ್ಬೇಕು ಅಂತ ಕಾಯ್ತಿದಾರ ಅಂತ ಸಾರ್ವಜನಿಕ ಪುಣ್ಯ ಕ್ಷೇತ್ರ. ಮಾಡಿ ಎಷ್ಟು ಜನ ಅಧಿಕಾರಿಗಳು ದಿನಂಪ್ರತಿ ಎಷ್ಟು ಭಕ್ತಗಳು ಬರ್ತಾರೆ ಹೋರಾಣಿಗೆ ಅಂತೇಳಿ. ನೋಡಿ ಹೋದ ವರ್ಷ ನೋಡಿ ರಾಷ್ಟ್ರಪತಿ ಬರ್ತಾರೆ ಅಂತ 24 ಗಂಟೆ ರಸ್ತೆ ಸರಿ ಮಾಡಿದ್ರು. ಈಗ ನೋಡಿ 1 ವರ್ಷ ಆದ್ರೂ ರಸ್ತೆ ಸರಿಯಾಗಿಲ್ಲ ಇವರು. ಅವಾಗಿದ್ದ ಅಧಿಕಾರಿಗಳು ಈಗೆಲ್ಲ ಹೋಗಿ ಈ ಮಾಡಕ್ಕೇನು ನೋಡಿ ನಾವ್ ಮಾಡ್ಲಿ, ನಾಳೆ 24 ಗಂಟೆ ಮಾಡ್ಲಿ ಅವ್ರು. ಅದೇ ಯಾಕೆ ಮಾಡ್ಬೇಕು? ಅವ್ರಿಗೆ ಯಾವತ್ತು ರಾಷ್ಟ್ರ ಚೆನ್ನಾಗಿದೆ ಅಂತ ಕಾಣಬೇಕಲ್ಲ ಅವರಿಗೆ. ಯಾವತ್ತು ಹೋರಾಟ ರೋಡ್ ಭಾರಿ ಚೆನ್ನಾಗಿದೆ ಅಂತ ಕಾಣಬೇಕು ರಾಷ್ಟ್ರಪತಿ ಅಲ್ಲಿ ಬಂದವರಿಗೆ, ಮಿನಿಸ್ಟ್ರಿಗಳ ಬಂದವರಿಗೆಲ್ಲ. ಈಗ ನಾಳೆ ಮಿನಿಸ್ಟರ್ ಬರ್ತಾರೆ ನೋಡಿ, ಈಗ ಹೊರ ಬರ್ತಾರೆ, ಎದ್ದು ಬಿದ್ದು ನೆದ್ರಿಗೆ ಮಾಡೋರು ಹೊರ ಬರ್ತಾರೆ. ಈಗ ನೆದ್ರ ಬಿದ್ರು ಹೊರ ಬರ್ತಾರೆ. ಏನ್ ಕೂಳ ಜೆಸಿಪ್ ಅಂತ ಜಲ್ಲಿ ಹಾಕಿ ಹಂಗತ್ತೆ ಕೂಳ ಏನ್ ಎಲ್ಲ ರೆಡಿ ಮಾಡ್ಬಿಡ್ತಾರೆ. ಈಗ ಹೊಸ ರೋಡ್ ಮಾಡ್ಬಿಡ್ತಾರೆ 24 ಗಂಟೆ ಒಳಗೆ ಆತರ ಮಾಡ್ತಾರೆ. ಈಗ ನಮ್ದಾಗಿ ಎಳ್ಕೊಂಬ್ರಿ ಅಂತ ಅಲ್ಲಿ ನಮ್ದು ಹಂಗೆ ಆಗಿದೆ ಕತೆ. ರೋಡ್ ನೋಡಂಗಿಲ್ಲ ಆತರ ಆಗಿದೆ. ಶಿವಕುಮಾರ್ ಭಟ್ ಅಂತ ಎಳ್ಕೊಂಬ್ರಿ ಹೊರನಾಡು. ಹೊಸನೆಲ ಹೊರನಾಡು ಸರ್. ಇದು ಹೊರನಾಡು ಟು ಕಳಸ ರಸ್ತೆ ಅಲ್ಲ ಸರ್. ಇದು ಏನಾಗಿದೆ, ಗೊಬ್ಬರದ ಗುಂಡಿ ಆಗಿಬಿಟ್ಟಿದೆ. ಇಲ್ಲಿ ಶಾಸಕರು ಬರ್ತಾರೆ, ಸಚಿವರು ಬರ್ತಾರೆ, ಸಾವಿರಾರು ಜನ ಯಾತ್ರಿಕರು ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ರಸ್ತೆ ನೋಡಿ ಸರ್, ಅಧಿಕಾರಿಗಳು ಬರ್ತಾರೆ. ಬಂದ್ರೆ ಇಲ್ಲಿ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಬಹುಶಃ ಇಲ್ಲಿ ಏನಾಗುತ್ತೆ, ಭಾರಿ ಜನ ಗಾಡಿ ಹಾಳಾಗಿ ಕೆಟ್ಟೋಗಿ ಸರಿ ಮಾಡಿಸ್ಕೊಂಡು ಹೋಗಿದ್ದು ಇದೆ. ಕೆಲವರು ಕೈಕಾಲು ಮುರ್ಕೊಂಡಿದ್ದು ಇದೆ. ಇನ್ನೂ ಮುರ್ಕೊಳ್ಬೇಕೋ ಏನಾದ್ರು ಸಾಯ್ಬೇಕೋ ಗೊತ್ತಿಲ್ಲ. ಆ ಮಟ್ಟಕ್ಕೆ ಈ ರಸ್ತೆ ಬಂದಿದೆ. ಎಲ್ಲಾ ಪ್ರವಾಸಿಗರು ಒಂಥರ ಡ್ಯಾನ್ಸ್ ಖಂಡಿತ ಬಹುಶಃ ಈಗ ಬರುವಾಗ ಗಾಡಿಗಳನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಕೇಳೋದ್ ಬೇಡ, ನಾವ್ ಹೇಳೋದ್ ಬೇಡ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಮಟ್ಟಕ್ಕೆ ಈ ರಸ್ತೆ ಇದೆ ಸರ್. ಇದು 5 ವರ್ಷಕ್ಕೆ ಅಂದ್ರೆ ಒಂದು ರಸ್ತೆ ಮಾಡಿದ್ಮೇಲೆ 5 ವರ್ಷ ಅವ್ರ ಮೇಂಟೆನೆನ್ಸ್ ಅಂತ ಇರುತ್ತೆ. ಖಂಡಿತ ಒಂದು ಆ ಕಡೆ ಚರಂಡಿಗಳನ್ನು ಕ್ಲಿಯರ್ ಮಾಡ್ಬೇಕು ಮಳೆ ಬಂದ ಸಂದರ್ಭದಲ್ಲಿ. ಇವ್ರು ಯಾಕೆ ಸರ್ ಈಗ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಗುಂಡಿ ಮುಚ್ಚೋ ಕೆಲಸನೂ ಮಾಡ್ತಾ ಇಲ್ಲ. ಗುಂಡಿ ಮುಚ್ಚುವಂತ ಕೆಲಸ ಅಂತ ಹೇಳ್ಕೊಂಡು ಅವರು ಸ್ವಲ್ಪ ಕೆಲ್ಸಂಗ್ ಮಾಡ್ಕೊಂಡು ಬಿಲ್ ಮಾಡ್ಕೊಳ್ತಾರೆ. ಬಹುಶಃ ನೀವೇ ನೋಡಿ, ಈ ಮಳೆಗಾಲ ಸ್ಟಾರ್ಟ್ ಆಗಿದೆ, ಯಾರೋ ಒಬ್ಬರು ಅಧಿಕಾರಿಗಳು ಸಚಿವರು ಬರ್ತಾರೆ ಅಂದ್ರೆ ರಸ್ತೆ ರಾತ್ರಿ ಬೆಳಗ್ಗೆ ಅವರು ಕ್ಲಿಯರ್ ಆಗಿರುತ್ತೆ. ಬೇರೆ ಟೈಮ್ ಕ್ಲಿಯರ್ ಇರಲ್ಲ. ಈಗ ನೀವು ನೋಡಿ ಬರುವಂಥ ಗಾಡಿಗಳನ್ನು ನೋಡಿ ಗೊತ್ತಾಗುತ್ತೆ. ನೋಡಿ ಸರ್ಕಸ್ ಮಾಡ್ಕೊಂಡು ಹೋಗೋ ಗಾಡಿ ನೋಡಿ ಗೊತ್ತಾಗುತ್ತೆ. ಉದಾಹರಣೆ ಇದೇ ಗಾಡಿ ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಆ ಬೈಕ್ನವ್ರು ಏನು ಮಾಡಬೇಕು ನೋಡಿ. ಇದನ್ನ ನೀವು ನೋಡಿ, ನಾನು ಜಾಸ್ತಿ ನೋಡಿ ತುಂಬಾ ಕಷ್ಟ. ಈ ರೀತಿ ಆದ್ರೆ ನಾವು ಏನು ಮಾಡ್ಬೇಕು ಸರ್? ಇದು ಈ ಮೈನ್ ರಸ್ತೆ ಆದ್ರೆ ಹಳ್ಳಿ ಭಾಗ ಕಥೆ ಏನಿದೆ. ಬಸರಿಕಟ್ಟೆ ಒಂದು ರೋಡ್ ಇದೆ ಸರ್, ಅದನ್ನ ಇದರ 10 ಪಟ್ಟು ಸಮಸ್ಯೆ ಇದೆ. ಅದು ಈ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ 100 ಮಕ್ಕಳು ಶಾಲೆ ಹೋಗ್ತಾರೆ ಬಸರಿಕಟ್ಟೆಗೆ. ಹೈಸ್ಕೂಲ್ ಅದು ಬೇರೆ ಶಾಲೆ ಇಲ್ಲ. ಜೀವ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ಸರ್. ಆ ಮಟ್ಟದ ಈ ರಸ್ತೆ 10 ಪಟ್ಟು ಪ್ರಾಬ್ಲಮ್ ಇದೆ. ಅದು ರಸ್ತೆ ಅಲ್ಲ, ಕೆರೆಯಲ್ಲಿ ಹೋಗುವಂತದ್ದು ಗಾಡಿಗಳು. ಶಾಸಕರು ಸರ್, ಈ ಹೊಂಡ ಗುಂಡಿಯಲ್ಲಿ ಯಾವ ತರ ಹೋಗ್ತೀರಾ ನೀವು? ಖಂಡಿತ ಕೇಳೋದಿಲ್ಲ. ಇದೇ ಹಳ್ಳಿ ಭಾಗದ ಕೇಳ್ತಾರ. ನಮ್ಗೆ ಶೃಂಗೇರಿ ಶಾಸಕ ರಾಜೇಗೌಡರು ಅವ್ರ ಮನೆಗೆ ಗ್ರಾಮ ಪಂಚಾಯತಿ ಮುಂಭಾಗ ಅರ್ಜಿ ಕೊಟ್ಟಿದ್ದೀನಿ, ಮಾತಾಡ್ಬೇಕು, ಮನೆ ಮಾಡ್ತೀನಿ ಇದ್ದಾರೆ. ಶಾಸಕರು ಇದವರೆಲ್ಲೋ ನಮ್ಗೆ ಕೆರೆಯಲ್ಲಿ ಹೋಗ್ತಾ ಇದ್ದಾರೆ ಸರ್ ಶಾಲೆ. ಅಂದ್ರೆ ಇದಕ್ಕೆ ಈಗ ರೋಡ್ ಅಲ್ಲಿ ಸರಿಯಾದ ಚರಂಡಿ ಇಲ್ಲ, ಎಲ್ಲ ನೀರು. 10 ರೂಪಾಯಿ ಹಣವನ್ನು ಕೂಡ ಬಸರಿಕಟ್ಟೆ ಟು ಕಾಂಗ್ರೆಸ್ ಇದುವರೆಗೆ ಕೊಟ್ಟಿದೆ. 2 ಸಾರಿ, ಒಮ್ಮೆ ಮನೆಗೆ, ಇನ್ನೊಮ್ಮೆ ಕೊಪ್ಪದಲ್ಲಿ ಅವ್ರದ್ದು ಶಾಸಕರ ಭವನ ಇದೆಯಲ್ಲ, ಅದಕ್ಕೂ ನಾವು ಭೇಟಿ ಕೊಟ್ಟು ಅವ್ರ ಹತ್ರ ಮಾತಾಡಿದಾಗ ಮಾಡಿಕೊಡ್ತೀವಿ ಅನ್ನೋದು ಇದುವರೆಗಿಲ್ಲ. ಇದು ನೋಡಿ, ಇನ್ನೊಂದು ಸರ್ಕಸ್ ಉದಾಹರಣೆ ಇದೇ ಗಾಡಿ ನೋಡಿ. ಅವರು ಆಗಲ್ಲ, ಮಾತಾಡಲ್ಲ. ಹೀಗಾದ್ರೆ ಹೇಗೆ ಸರ್ ಇದು? ಶಾಸಕರು ಬಹುಶಃ ಗಮನಕ್ಕೆ ಬಂದಿದ್ದ ಈ ರೀತಿ ಆಗ್ಲಿಕ್ಕಿಲ್ಲ. ಶಾಸಕ ಗಮನಕ್ಕೆ ಇದನ್ನು ಮೀಡಿಯಾ ಕಳಿಸಿ ಬಹುಶಃ ಮಾಡ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಜನರ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ. ನನ್ಗೆ ಗೊತ್ತಿದ್ದಾಗೆ ಇದ್ರ ಬಗ್ಗೆ ಗಮನ ಹರಿಸಿ ಅವ್ರು ಮಾಡ್ಬೋದು ಅನ್ನೋದು ನನ್ನ ವಿಶ್ವಾಸ ಇದೆ. ಧರ್ಮಪಾಲ, ಹೊಸನೆಲ, ಹೊರನಾಡು. ಸರ್, ಈಗ ಈ ಹೊರನಾಡು ರಸ್ತೆ ಅಂತ ಅಂದ್ರೆ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಇದೊಂದು ಪ್ರವಾಸಿ ತಾಣ ಬೇರೆ. ಹೌದು. ಬಟ್ ಈ ಭಾಗದಲ್ಲಿ ಬಂದಾಗ ಅಂದ್ರೆ ಹೆಬ್ಬಾಳೆ ಸೇತುವೆಯಿಂದ ಹೊರನಾಡು ಅಲ್ಲಿ ಇಲ್ಲಿ ಪೆಟ್ರೋಲ್ ಬಂಕ್ ತನಕ ಹೊಂಡ ಗುಂಡಿಗಳಿದೆ. ಹೌದು. ಬಟ್ ಈ ರಸ್ತೆ ಬಗ್ಗೆ ಏನ್ ಹೇಳ್ತೀವಿ ಸರ್? ಏನಾಗಿದೆ ಅಂದ್ರೆ, ಹೊರನಾಡು ಅನ್ನಪೂರ್ಣೇಶ್ವರ ಕ್ಷೇತ್ರ ಇದೆ, ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಜೊತೆಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಏನು ಈ ತರ ರಸ್ತೆ ಹೊಂಡ ಗುಂಡಿ ಬಿದ್ದಿದೆ. ಜೊತೆಗೆ ನೋಡಿ, ಇದು ನಮ್ಮದು
ಸೊಸೈಟಿ, ರೇಷನ್ ಕೊಡುವಂಥ ಸೊಸೈಟಿ. ಈ ರಸ್ತೆ ಪಕ್ಕದಲ್ಲಿ ಇಲ್ಲಿ ಎಲ್ಲ ನೀವು ನೋಡ್ತೀರಲ್ಲ, ಈ ಥರ ಗುಂಡಿ ಬಿದ್ದಿದೆ. ದಿನದಲ್ಲಿ ಮ್ಯಾಕ್ಸಿಮಮ್ ಒಂದು 8 ರಿಂದ 10 ಜನ ನಾವು ಬೈಕಲ್ಲಿ ಬೀಳ್ತಾ ಇರ್ತಾರೆ. ನಾನು ಇದು ಕಣ್ಣಾರ ನೋಡುವಂಥ ಘಟನೆಗಳು. ತುಂಬ ಜನ ಭಕ್ತಾದಿಗಳು ಬರ್ತಾರೆ. ನಮ್ಮ ಸರ್ಕಾರದ ವತಿಯಿಂದ ಇತ್ಲಾಗಿ ನಮಗೆ MLA ಇರ್ಬೋದು, MP ಗಳು ಇರ್ಬೋದು, ಪ್ರತಿಯೊಬ್ಬರು ಮಿನಿಸ್ಟ್ರು ಬರ್ತಾರೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಏನೋ ಒಂದು ಮೇಕಪ್ ಮಾಡ್ತಾರೆ. ಗುಂಡಿ ತಾತ್ಕಾಲಿಕ ಮುಚ್ಚು ಕೆಲಸ ಮಾಡ್ತಾರೆ. ಬಿಟ್ರೆ ಅವ್ರು ಹೋಗತಿ ಮತ್ತು ಅವರೊಟ್ಟಿಗೆ ವಾಪಸ್ ಹೋಗಿರುತ್ತೆ ಅದು. ಆದ್ರಿಂದ ಸರ್ಕಾರಕ್ಕೆ ಗಮನಕ್ಕೆ ನಾವು ಏನ್ ತರ್ತೀವಿ ಅಂತ ಹೇಳಿದ್ರೆ, ಇದನ್ನೊಂದು ಅತಿ ಶೀಘ್ರದಲ್ಲಿ ನಮ್ಗೆ ಏನು ಈ ರಸ್ತೆ ಕಾಮಗಾರಿ ಇದೆಯಲ್ಲ, ಇಮಿಡಿಯೇಟ್ಲಿ ಸರ್ಕಾರ ನಾವು ಇದನ್ನ ಮಾಡ್ಕೊಡ್ಬೇಕಂತೇಳಿ ಒಂದು ಬೇಡಿಕೆ ಇರ್ತೀವಿ ಸರ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಹೊರನಾಡು ಟು ಶೃಂಗೇರಿ ರಸ್ತೆ ಶಾರ್ಟ್ ಕಟ್ ಇದೆ, ನಮಗೆ ಬಲಿಗೆ ಮೇಲೆ ಹೋಗುವಂತ ರಸ್ತೆಗಳು. ಅಲ್ಲಿ ಏನಾಗಿದೆ, ಪ್ರತಿ ದಿನದಲ್ಲೂ ಒಂದು 2 ರಿಂದ 3 ಎಕ್ಸ್ಟೆಂಟ್ ಆಗ್ತಾ ಇರುತ್ತೆ. ಮೆಣಸಿನಹಳ್ಳಿಯಿಂದ ಟೋಟಲ್ ಹೊರನಾಡು ಭಾಗದವರೆಗೂ ಸಿಕ್ಕಾಪಟ್ಟೆ ಟರ್ನಿಂಗ್ಸ್ ಇದೆ. ಟೂರಿಸ್ಟ್ನವ್ರು ಎಲ್ಲಿಂದ ಬರ್ತಾರೆ, ಸ್ಪೀಡ್ ಬರ್ತಾರೆ, ಹೊಂಡ ಹಾರಿ ಬೀಳ್ತಾರೆ. ಒಂದು 3-4-5 ಗಾಡಿಗಳು ಒಂದು 15 ದಿನದಲ್ಲಿ ಪಟ್ಟಿ ಹೊಡಿತವೆ. ಯಾಕಂದ್ರೆ ಆ ರಸ್ತೆಗೆ ಸೈಡಿಗೆ ಏನೋ ಒಂದು ಸೇಫ್ಟಿಗೆ ಯಾವುದೂ ಇಲ್ಲ. ಅಟ್ಲೀಸ್ಟ್ ಅತಿ ಶೀಘ್ರದಲ್ಲಿ ಒಂದು ಈ ಟರ್ನಿಂಗ್ಸಿಗೆ ಒಂದು ಅಟ್ಲೀಸ್ಟ್ ಒಂದು ಮಾರ್ಕ್ ಹಾಕಿ ಒಂದು ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ತಡೆಗೋಡೆ ಟೈಪ್ ಆಗಲಿ, ಕಾರಿಡಾರ್ ಹಾರಕ್ಕೆ ಏನೋ ಮಾಡ್ಕೊಡ್ಬೇಕಂತೇಳಿ ಶೀಘ್ರವಾಗಿ ನಾವು ಮನವಿ ಮಾಡ್ತಿದ್ದೀವಿ. ಇದು ಸಾವಿರಾರು ಜನದಿಂದ ಒಂದು ಬೇಡಿಕೆ ಇದೆ. ಇನ್ನೂ ನಿಮ್ಗೆ ತುಂಬಾ ಜನ ಸಿಗ್ತಾರೆ, ಕೇಳಿ, ಹಿರಿದಾದ್ರ ಕೈಲಿ ಕೇಳಿ. ಈ ತರ ಒಂದು ಘಟನೆ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಹೊರನಾಡು ಹೆಬ್ಬಾಳೆಯಿಂದ ಹಿಡಿದು ಇಲ್ಲಿವರೆಗೂ ನಮಗೆ ರಸ್ತೆ ಹೊಂಡಗುಂಡಿ ಮುಚ್ಚು ಕಾರ್ಯಕ್ರಮ ಮಾಡ್ಕೊಡ್ಬೇಕು, ಕಾಮಗಾರಿ ಆಗಬೇಕು. ಜೊತೆಗೆ ಶೃಂಗೇರಿ ಟು ಹೊರನಾಡು ರಸ್ತೆದು ಟರ್ನಿಂಗ್ಸಿಗೆ ನೀವು ತಡೆಗೋಡೆನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಈ ರಸ್ತೆ ಬಗ್ಗೆ ಕೆಲವೊಂದು ಮೇಂಟೆನ್ಸ್ ಅಂದ್ರೆ 5 ವರ್ಷ ಮೇಂಟೈನ್ ಮಾಡ್ಬೇಕಂತ ಇರುತ್ತೆ. ಹೌದು. ಫಸ್ಟ್ ಇಷ್ಟು ಈಗ ಪ್ಯಾಚ್ ವರ್ಕ್ ಮತ್ತೆ ಚರಂಡಿ ಸರಿ ಮಾಡೋದು ಅದಕ್ಕೆಲ್ಲ ಅನುದಾನ ಬಿಡುಗಡೆ ಮಾಡ್ತಾರೆ ಸರ್. ಏನಾಗಿದೆ ಕೆಲಸ ಆಗಿದೆ ಸರ್, ಏನಾಗಿದೆ ಅಂದ್ರೆ, ನೀವು ಈ ನಮ್ಮೊಟ್ಟಿಗೆನೆ ಬನ್ನಿ, ಹೊರನಾಡಿಂದ ಟು ಬಲಿಗೆ ಕಾಮಗಾರಿ ಆಗಿದೆ. ಅಟ್ಲೀಸ್ಟ್ ಸ್ಕೂಲ್ ಮಕ್ಳು ಬಸ್ ಹೋಗಿ ಬಂದ್ರೆ ಆ ಬಸ್ ಎಲ್ಲಿ ಹೋಗ್ಬೇಕು, ಬರೋ ಬೈಕಿಂಗ್ ಸೈಡ್ ಕೊಡೋಕೆ ನಮಗೆ ಜಾಗ ಇಲ್ಲ. ಯಾಕಂದ್ರೆ ಕಾರ್ ಬಲ್ಲೆ ಬಂದು ಕವಿದಿರುತ್ತೆ. ಅತ್ಲಾಗಿ ಚಿರಂಡಿ ಬಿಡಿಸೋ ವ್ಯವಸ್ಥೆ ಇಲ್ಲ. ಅದು ಯಾರು ಕೇಳ್ಬೇಕು, ಯಾರು ಹೇಳಿದ್ರು ಯಾರು ನಮ್ಮ ಬಗ್ಗೆ ಗಮನ ಕೊಡುವುದಿಲ್ಲ. ಅವ್ರು ಯಾರು ಗಮನ ತಂದ್ರು ಎಲ್ಲ ನಮ್ಮೆದ್ರ ಹೂ ಅಂತಾರೆ. ಎಲ್ಲ ಮಾಡ್ಬಿಡ್ತೀವಿ. ನೀವು ಅಟ್ಲೀಸ್ಟ್ ಹೊರನಾಡು ಮೇನ್ ರಸ್ತೆಯಿಂದ ನೀವು ಅಲ್ಲಿ ಶಾಂತಿಗಿರಿ ಬಸ್ತಿವರೆಗೆ ಹೋಗೋಲ್ಲಿ ನೀವು ರಸ್ತೆ ನೋಡಿ, ಆಳ ಇದ್ರೆ ಹೊಂಡ ಬಿದ್ದಿದೆ. ನಿಮಗೆ ತುಂಬಾ ಪ್ರಾಬ್ಲಮ್ ಇದೆ. ಇದು ಯಾರ ಗಮನಕ್ಕೆ ತಂದ್ರು ಏನು ಪ್ರಯೋಜನ ಆಗ್ತಿಲ್ಲ. ದಯವಿಟ್ಟು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತಿದ್ದೀವಿ, ಅತಿ ಶೀಘ್ರದಲ್ಲಿ ನಾವು ಅದೊಂದು ಕೆಲಸ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳೋದು ಬೇಡಿಕೆ ಮಾಡ್ತಿದ್ದೀವಿ ಸರ್. ಪೃಥ್ವಿ, ಹೊರನಾಡು. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೊರನಾಡು ಕ್ಷೇತ್ರಕ್ಕೆ ಹೋಗುವಂಥ ಒಂದು ಸಂಪರ್ಕದ ರಸ್ತೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದರೆ, ಇದು ಬಸರಿಮಕ್ಕಿ ಅಂತ, ಅಂದರೆ ಹೊರನಾಡಿಗೆ ಹೋಗುವ ದಾರಿ ಮಧ್ಯೆ ಸಿಗೋದು ಬಸರಿಮಕ್ಕಿ ಅಂತ. ಇದು ಬಸರಿಮಕ್ಕಿ ಗ್ರಾಮ ಅಲ್ಲ, ಇದು ಗುಂಡಿ ಗ್ರಾಮ ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ. ಆ ಗುಂಡಿ ಗ್ರಾಮ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಿದ್ವಿ, ಬನ್ನಿ ನೋಡಿ ವೀಕ್ಷಕರೇ. ಈ ಏನು ಪ್ರವಾಸಿಗರು ಬರ್ತಾರೆ, ಈ ಪ್ರವಾಸಿಗರು ಡ್ಯಾನ್ಸ್ ಮಾಡಿಕೊಂಡೇ ಬರ್ತಾರೆ ಅಂತ ಒಂದು ಪರಿಸ್ಥಿತಿ ಇದೆ. ಇದಂದ್ರೆ ಪ್ರತಿ ಕ್ಷೇತ್ರಕ್ಕೆ ಬರುವಂತ ಒಂದು ಅಧಿಕಾರಿಗಳು ಏನು ಅಂತಾರೆ, ಅಧಿಕಾರಿ ಆಗಲಿ, ಸಚಿವರಾಗಲಿ, MP ಗಳಾಗಲಿ, ಕ್ಷೇತ್ರಕ್ಕೆ ಬರುವವರು ಅಧಿಕಾರಿಗಳಾಗಲಿ, ಪ್ರತಿಯೊಂದು ಅಧಿಕಾರಿಗಳು ಇದೇ ಭಾಗದ ಇದೇ ರಸ್ತೆಯಲ್ಲಿ ಓಡಾಡಬೇಕು. ಆದರೂ ಇದಕ್ಕೆ ಗುಂಡಿ ಮುಚ್ಚೋ ಕೆಲಸ ಯಾವ ತಂದ್ರೆ ರಾಷ್ಟ್ರಪತಿಗಳು, ಯಾವ್ದಾದ್ರು ಮೋದಿಗಳು ಅವರೆಲ್ಲರೂ ಬಂದ ಸಂದರ್ಭದಲ್ಲಿ ಮಾತ್ರ ಈ ರಸ್ತೆ ಸರಿಪಡಿಸ್ತಾರೆ. ಬಟ್ ನಿಮಗೆ ನಾನು ಆ ಗುಂಡಿ ಬಗ್ಗೆ ನಾನು ತೋರಿಸ್ತೀನಿ, ಬನ್ನಿ. ಎಷ್ಟೆಷ್ಟು ಆಳ ಇದೆ, ಯಾವ ಥರ ಗುಂಡಿಗಳಿದ್ದಾವೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಅಲ್ಲೊಂದು ನನ್ನ ಮುಂದುಗಡೆ ಒಂದು ಆಟೋ ಬರ್ತಾ ಇದೆ, ಅದು ಯಾವ ಥರ ಡ್ಯಾನ್ಸ್ ಮಾಡ್ಕೊಂಡು ಬರ್ತದೆ ನೋಡಿ. ಈಗ ನನ್ನ ಎಡಭಾಗದಲ್ಲಿರುವಂಥ ಒಂದು ಕಾರು, ರಿಡ್ಜ್ ಕಾರ್ ಕೂಡ ಯಾವ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗುತ್ತೆ ಅಂತ ನೀವು ನೋಡ್ಬೋದು. ನೋಡಿ ಪಾಪ ಅವರು ಗಾಡಿ ಇಲ್ಲಿ ತಗೊಂಬಂದಾಗ ತಗೊಂಡೋಗಿ ಗ್ಯಾರೇಜಿಗೆ ಕೊಡಬೇಕು, ಅಷ್ಟು ಒಂದು ವ್ಯವಸ್ಥೆ ಇದೆ. ಯಾವ್ದಾವುದೋ ಊರಿಂದ ಕೂಡ ಬಂದ್ಬಿಡ್ತಾರೆ. ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ, ನಾನೇ ಇಳಿದು ತೋರಿಸ್ತೀನಿ. ಈಗ ನೋಡಿ ಆಟೋ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಇದರಲ್ಲಿ ತುರ್ತು ಸಂದರ್ಭದಲ್ಲಿ ಪೇಷಂಟ್ ಕರ್ಕೊಂಡು ಹೋಗೋದು ಕಷ್ಟ. ಇದು ನೋಡಿ, ಇದರಲ್ಲಿ ನಾನೇ ಮುಳುಗ್ತೀನಿ ನೋಡಿ, ಕಾಲು ಇಷ್ಟಿಷ್ಟು ಮುಳುಗುತ್ತೆ. ಈ ಹೊಂಡ ಗುಂಡಿಯಲ್ಲಿ ಹೆಂಗೆ ಹೋಗ್ಬೇಕು, ಇದು ಜನರ ಪ್ರಶ್ನೆ ಆಗಿದೆ. ಪ್ರತಿಯೊಂದೂ ಅಷ್ಟೇ. ಇದು ಯಾವ ತರ ಒಂದು ಅಧಿಕಾರಿಗಳು ಬೇಜವಾಬ್ದಾರಿತನ ಅಂತ ಹೇಳಿದ್ರೆ, 5 ವರ್ಷ ಅಂದ್ರೆ ಈ ರಸ್ತೆ ಸರಿಪಡಿಸಿದ್ರೆ 5 ವರ್ಷ ಮೇಂಟೆನೆನ್ಸ್ ಅಂತ ಇರುತ್ತೆ. ಈ ರಸ್ತೆಗೆ ಒಂದು ಚರಂಡಿ ಕೂಡ ಇಲ್ಲ. ಇಂಥ ಒಂದು ಕ್ಷೇತ್ರಕ್ಕೆ ಬರುವ ಒಂದು ಪ್ರವಾಸಿಗರು, ಮತ್ತೆ ಇದೊಂದು ಪ್ರವಾಸಿ ಸ್ಥಾನ ಕೂಡ, ಅವರಿಂದ ಭಕ್ತಾದಿಗಳಿಂದ ಬಂದಂತ ಉತ್ತರ ಏನಂತ ಹೇಳಿದ್ರೆ, ಈ ಶಾಪ್ ಆಗ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಇದು ಎಂಥ ರಸ್ತೆ ಸರ್, ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ತುಂಬಾ ಕಷ್ಟ. ಯಾಕೆ ನಿಮ್ಮ ಕ್ಷೇತ್ರ ಇಂಪ್ರೂವ್ಮೆಂಟೇ ಆಗ್ತಾ ಇಲ್ವಾ? ಬೇರೆ ಕ್ಷೇತ್ರಕ್ಕೆ ನೋಡೋಕೆ ಹೋದ್ರೆ ನಿಮ್ಮ ಈ ಮೂಡಿಗೆರೆ ಕ್ಷೇತ್ರ ಯಾಕೆ ಈ ರಸ್ತೆ ಈ ತರ ಇದೆ ಅಂತ. ಯಾಕಂದ್ರೆ ನಮ್ಮ ಕೊಟಿಯಾರದಿಂದ ಹೊರನಾಡು SK ಬಾರ್ಡರ್ ಇಂದ ಹಿಡಿದು ಬಾಳೆಹೊನ್ನೂರು ತನಕನೂ ಪ್ರತಿಯೊಂದು ರಸ್ತೆನೂ ಕೂಡ ಇದೇ ತರ ಇದೆ.
ಈಗ ನಾವು ಶಾಸಕರನ್ನು ನಾವು ಮೇಲೆ ಅಂದ್ರೆ ಅವ್ರ ಮೇಲೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮಾಡಲ್ಲ ಅಂತ ಅಲ್ಲ. ಬಟ್ ಈ ರಸ್ತೆ, ಮುಖ್ಯ ರಸ್ತೆ ಸರಿಪಡಿಸಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿನ ಜನರು ಕೂಡ. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ ಮಳೆ ಬರ್ತಾ ಇದೆ, ಮಳೆ ಬಂದ ಸಂದರ್ಭದಲ್ಲೂ ಕೂಡ ಈಗ ತಾತ್ಕಾಲಿಕೆಗೆ ಏನಾದ್ರೂ ಒಂದು ಗುಂಡಿ ಮುಚ್ಚೋ ಕೆಲಸ ಆದ್ರೂ ಮಾಡ್ಲಿ ಅಂತ ಈಗ AW ಮತ್ತೆ ಇಂಜಿನಿಯರ್ಗಳು ಮತ್ತೆ ಈ PW ಇಂಜಿನಿಯರ್ಗಳ ಹತ್ರ ಅನುದಾನ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಕೂಡ ಕರೆ ಮಾಡಿ ಕೇಳಿದಾಗ ಅವ್ರು ಹೇಳೋ ಉತ್ತರ ಅಂದ್ರೆ ನಮ್ಮ ಹತ್ರ ಏನು ಒಂದು ನಯ ಪೈಸೆ ಇಲ್ಲ, ಅನುದಾನನೇ ಇಲ್ಲ. ಈ ಅನುದಾನ ಯಾವ ತರ ನಾವು ಪಡ್ಕೋಬೇಕು, ಶಾಸಕರ ಗಮನಕ್ಕೆ ತರ್ತೀವಿ, ಅದ್ರ ಮೇಲೆ ನಾವು ಅನುದಾನ ತಂದು ಅವರ ಮಾಹಿತಿ ಪ್ರಕಾರ MLA ಅವರ ಗಮನಕ್ಕೆ ತಂದ ಮೇಲೆನೆ ಅವರು ಅನುದಾನ ಬಿಡುಗಡೆ ಮಾಡಿ ಇದಕ್ಕೆ ಗುಂಡಿ ಮುಚ್ಚೋ ಕೆಲಸ ಕೂಡ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತ ಆಗಬಾರ್ದು, ಅದಕ್ಕಿಂತ ಮುನ್ನೆಚ್ಚರಿಕೆಯಾಗಿ ಇದೊಂದು ಗುಂಡಿ ಆದ್ರೂ ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಂದ ಹೊರನಾಡಿನಿಂದ ಕಳಸ ತನಕ ಹೋಗೋದು ಯಾವುದೇ ಒಂದು ರಸ್ತೆ ಪಕ್ಕದಲ್ಲಿರುವಂತ ಚರಂಡಿ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ನೀರು ಕೂಡ ರಸ್ತೆ ಮುಖಾಂತರನೇ ಹೋಗ್ತಾ ಇದೆ. ಇನ್ನು ಚರಂಡಿ ಎಲ್ಲಿದೆ, ಚರಂಡಿ ಎಲ್ಲಿ ತೆಗಿತಾರೆ? ಈ ಮಳೆ ಬಂದ ಸಂದರ್ಭದಲ್ಲಿ ಈಗ ಅವರು ಕೆಲಸ ಮಾಡೋ ಗುತ್ತಿಗೆದಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಕೆರ್ದಂಗ್ ಮಾಡ್ತಾರೆ, ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಇಂಥ ವ್ಯವಸ್ಥೆ ಇದೆ, ಇದನ್ನು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಎಷ್ಟೊಂದು ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತ ಹೇಳಿದ್ರೆ, ಕಳಶೇಶ್ವರ ದೇವಸ್ಥಾನ ನೀವು ನೋಡ್ಬೋದು, ಅಲ್ಲಿಂದ ಕಳಸ ಪೇಟೆಗೆ ಬರುವಂತ ಒಂದು 100 ಮೀಟರ್ ರಸ್ತೆನೂ ಕೂಡ ಇದುವರೆಗೂ ಸರಿಪಡ್ಸಕ್ ಆಗಿಲ್ಲ. ಎಷ್ಟೋ ಜನ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಕೊಟ್ರೆ ಇದೇ ತರ ಆಗೋದು. ಒಳ್ಳೆ ಗುತ್ತಿಗೆದಾರರಿಗೆ ಕೊಟ್ಟಾಗ ಮಾತ್ರ ಕೆಲಸಗಳು ಪರ್ಫೆಕ್ಟ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಎಷ್ಟೋ ಒಂದು ನಾವು ಹೊರ ಜಿಲ್ಲೆಗಳಿಗೆ ಹೋಗ್ತೀವಿ, ಅಂತ ರಸ್ತೆಗಳನ್ನು ನೋಡಿದ್ರೆ ಒಳ್ಳೊಳ್ಳೆ ರಸ್ತೆಗಳನ್ನು ಹಗದು ಹೊಸ ರಸ್ತೆ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಗೆ ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಯಾರು ಇಲ್ವಾ ಅಂತ, MLC ಯಾರು ಇಲ್ವಾ, ಕ್ಷೇತ್ರದ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿನ ಜನರು ಆರೋಪ ಮಾಡ್ತಾ ಇದ್ದಾರೆ ಕ್ಷೇತ್ರದ ಶಾಸಕರ ಬಗ್ಗೆ. ಯಾಕಂತ ಹೇಳಿದ್ರೆ ದಯವಿಟ್ಟು ಕ್ಷೇತ್ರದ ಶಾಸಕರು ತುರ್ತಾಗಿ ಈ ಗುಂಡಿ ಮುಚ್ಚುವ ಕೆಲಸ ಆದ್ರೂ ಮಾಡಿ. ತುರ್ತಾಗಿ ಒಂದು ರಸ್ತೆಗೆ ಒಂದು ಚರಂಡಿ ಕೂಡ ಬೇಕು, ಚರಂಡಿ ಕೂಡ ಇಲ್ಲ. ಮತ್ತೆ ಅದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯಿತಿ ಕೂಡ ಇದೆ, ಪಕ್ಕದಲ್ಲಿ ರೇಷನ್ ಕೂಡ ಕೊಡ್ತಾ ಇದ್ದಾರೆ. ಈ ಎಷ್ಟೋ ಜನ ಬೈಕ್ ಸವಾರರು ಕೂಡ ಈ ಹೊಂಡ ಗುಂಡಿಯಲ್ಲಿ ಕೂಡ ಬಿದ್ದಿದ್ದಾರೆ. ದಯವಿಟ್ಟು ಇದು ಆದಷ್ಟು ಎಚ್ಚೆತ್ತುಕೊಂಡು ತುರ್ತು ಸಂದರ್ಭದಲ್ಲಿ ಇದನ್ನು ಗುಂಡಿ ಮುಚ್ಚುವ ಕೆಲಸ ಆದ್ರೂ ಮಾಡ್ಲಿ ಅಂತ ಇಲ್ಲಿನ ಗ್ರಾಮದ ಜನರು ಕೂಡ ಮನವಿ ಮಾಡ್ತಾ ಇದ್ದಾರೆ ಕ್ಷೇತ್ರ ಶಾಸಕರಿಗೆ ಆದಷ್ಟು ಬೇಗ. ಮತ್ತೆ ಇಲ್ಲಿನ ಕೆಲವೊಂದು ಹಳ್ಳಿ ಭಾಗದ ರಸ್ತೆಗಳು ಅಷ್ಟೇ, ಆ ಭಾಗದಲ್ಲಿ ಚರಂಡಿ ಇಲ್ಲ, ಕಾಂಕ್ರೀಟ್ ಮಾಡ್ತಾರೆ, ಚರಂಡಿ ಇಲ್ಲ, ಎಲ್ಲ ಬರೋದು ಆ ರಸ್ತೆಯಲ್ಲೇ. ಮತ್ತೆ ಈ ರಸ್ತೆಯಲ್ಲಿ ಅಂದ್ರೆ ಕೊಟಿಯಾರದಿಂದ ನಮ್ಮ ಹೊರನಾಡು ಬರುವ ರಸ್ತೆ ಮತ್ತೆ ಮಾಗುಂಡಿಯಿಂದ SK ಬಾರ್ಡರ್ ತನಕನು ನಮ್ಮ ಕಳಸ ಸುತ್ತಮುತ್ತನು ಪ್ರತಿ ಒಂದು ರಸ್ತೆ ಬದಿಯಲ್ಲಿರುವಂತಹ ಟಿಂಬರ್ ಮರಗಳು ಅದು ಒಂದು ತಿರುವಿನಲ್ಲಿ ಹಾಕಿಟ್ಟಿದ್ದಾರೆ. ಅದು ಯಾವುದೋ ಸಂದರ್ಭದಲ್ಲಿ ರಾತ್ರಿ ಈ ಪ್ರವಾಸಿಗರು ಏಕಾಏಕಿ ಬರ್ತಾರೆ, ಮಳೆ ಬಂದ ಸಂದರ್ಭದಲ್ಲಿ ರಸ್ತೆ ಕಾಣೋದಿಲ್ಲ, ಎಷ್ಟೋ ಅಪಘಾತ ಆಗುತ್ತೆ. ಅದನ್ನು ಕೂಡ ಈ PW ಇಂಜಿನಿಯರ್ಗಳಿಗೆ ಏನಾದ್ರು ಮಾಮೂಲಿ ಹೋಗುತ್ತಾ ಏನೋ ನಮ್ಮ ಅಂದ್ರೆ ಇಲ್ಲಿ ಜನರು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಾಮೂಲಿ ಕೊಟ್ಟಾಗ ಅವ್ರು ಸುಮ್ಮನೆ ಇರ್ತಾರೆ. ಯಾಕೆ ರಸ್ತೆ ಎಲ್ಲ ಹಾಳಾಗೋದು ಎಂತಕ್ಕೆ? ಈ ಟಿಂಬರ್ ಮರಗಳನ್ನು ತಂದು ಈ ರಸ್ತೆ ಬದಿಯಲ್ಲಿ ಹಾಕಿದ್ರೆ ತಾನೇ ಹೋಗೋದು ರಸ್ತೆ ಎಲ್ಲ, ಅದಕ್ಕೆಲ್ಲ ಯಾಕೆ ಅವಕಾಶ ಕೊಡ್ತಾರೆ? ಅದನ್ನು ಪ್ರಶ್ನೆ ಮಾಡಲ್ವ ಇವರು? ಈಗ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿ ಇದೇ ರಸ್ತೆಯಲ್ಲಿ ಹೋಗೋತ್ತಿಗೆ ನಿಮಗೆ ಸಿಗುತ್ತೆ ಟಿಂಬರ್ ಮರಗಳನ್ನು ರಸ್ತೆ ಬದಿಯಲ್ಲಿ ಹಾಕಿರುವಂತಹ. ಚರಂಡಿಯಲ್ಲಿ ನೀರು ಹೋಗುದಿಲ್ಲ, ಎಲ್ಲ ಅಲ್ಲೇ ಬಂದು ಜಾಮ್ ಆಗಿದೆ. ಕಸಗಳು ತಂದು ರೋಡ್ ಬದಿಯಲ್ಲಿ ಬಿಸಾಡೋದು, ಪ್ರತಿಯೊಂದನ್ನು ಈ ಕ್ಷೇತ್ರಕ್ಕೆ ಎಷ್ಟೋ ಜನ ಬರ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಕ್ಷೇತ್ರದ ಶಾಸಕರಾಗ್ಲಿ, ಇಲ್ಲಿನ ಸಂಬಂಧಪಟ್ಟ ಮೆಂಬರ್ಗಳಾಗ್ಲಿ, ದಯವಿಟ್ಟು ಇದಕ್ಕೆ ಒಂದು ಗುಂಡಿ ಮುಚ್ಚೋ ಕೆಲಸ ಆದಷ್ಟು ಬೇಗ ಆಗ್ಲಿ ಅಂತ ಹೇಳ್ತಾ ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಈಗ ಟೂರಿಸ್ಟ್ ಅವ್ರ ಹತ್ರ ಕೇಳೋಣ ಯಾವ ತರ ಇದೆ ಅಂತ. ಸರ್, ಈ ತರ ರಸ್ತೆ ನೋಡಿದ್ರಾ? ಇವರು ಕೇಳಲ್ಲ, ನೋಡುವ. ನೋಡಿ ಇಲ್ಲಿ ಇದ್ದಾರೆ ಕೆಲವರು. ಸರ್, ಈ ರಸ್ತೆಯಲ್ಲಿ ಯಾವ ತರ ಹೋಗ್ತೀರಾ ನೀವು? ಸರ್, ಏನ್ ಮಾಡೋದು ಸರ್, ನಾನು ದಿನ ಬೆಳಗಾದ ಈ ರೋಡಲ್ಲಿ ಓಡಾಡ್ತೀವಿ. ದಿನ ನೋಡಿ ಎಷ್ಟು ಇದು ಮಾಡಿದ್ರೆ ಬೆಳಗಿನ ಸಾಯಂಕಾಲದಲ್ಲಿ ದುಡಿಮೆ ಮಾಡಿದ್ರೆ ಗ್ಯಾರೇಜಿಗೆ ಸರಿ ಆಗ್ತದೆ. ಯಾವ ಅಧಿಕಾರಿಗಳಿಗೆ ಬರೋದಿಲ್ಲ ಇಲ್ಲಿ. ಅದು ಬೇರೆ ಗ್ರಾಮ ಪಂಚಾಯತಿ ಮುಂಭಾಗನೇ ಇದೆ. ಪಂಚಾಯತಿ ಎದುರುಗಡೆನ ಸರ್. ಎಷ್ಟು ಸತಿ ಇಲ್ಲಿ ಒಂದಲ್ಲ 2 ವರ್ಷ ಆಗ್ತಿದೆ ಈಗ. ಯಾರು ಮಾಡ್ತಾ ಇಲ್ಲ, ಎಲ್ಲರೂ ಓಡಾಡ್ತಾರೆ. ಟೂರಿಸ್ಟ್ ಸಿಕ್ಕಾಪಟ್ಟೆ ಟೂರಿಸ್ಟ್ ಬರ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಈಗ ರೋಡ್ ಮಾಡಿದ್ರು ರೋಡಲ್ಲಿ ಸರಿಯಾದ ಚರಂಡಿ ಇಲ್ಲ, ಎಲ್ಲ ನೀರು. ಸರ್, ನೀವೇ ನೋಡಿ ಸರ್, ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಚರಂಡಿ ಇಲ್ಲ. ಚರಂಡಿ ರಿಪೇರಿ ಮಾಡೋರು ಕೇಳೋರಿಲ್ಲ, ಹೇಳೋರಿಲ್ಲ. ದುಡಿಮೆ ಬೇಕಾದಷ್ಟು ಆಗ್ತದೆ ಇಲ್ಲಿ, ಯಾರು ಕೇಳೋರಿಲ್ಲ.
ಇಲ್ಲ 6 ನಿಮಿಷ ಅಲ್ಲ. ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತದೆ ಇಲ್ಲಿ? ರೋಡಿಂದ ರೋಡಿಂದೇ ಪ್ರಾಬ್ಲಮ್. ನಿಮ್ಗೆ ತೀರ್ಥಹಳ್ಳಿ ಇಲ್ಲಿವರೆಗೆ ಜಾಸ್ತಿ ಗುಂಡಿ ಎಲ್ಲಿ ಸಿಗೋದಿಲ್ಲ ಅಥವಾ ಅಲ್ಲ? ಇಲ್ಲಿ ಬಸರಿಕಟ್ಟೆ ಎಲ್ಲ ಕಡೆ ಗುಂಡಿನೇ ಇರೋದು. ಅಂದ್ರೆ ಈ ಕ್ಷೇತ್ರದಲ್ಲಿ ಗುಂಡಿ ಕ್ಷೇತ್ರ ಅಂತಾನೆ ಇಡ್ಬೋದು. ಇಡೀ ತೊಂದರೆ ದೊಡ್ಡ ಬ್ಯಾನರ್ ಮಾಡಿ. ಅವರೇನಾ 2 ಕಡೆ? ನೀವು ಎಲ್ಲಿಂದ, ಯಾವ ಊರಿಂದ ಬಂದಿದೆ ಎಲ್ಲ ರೇಷನ್ಗೆ? ಹಳ್ಳಿ ಕಡೆಯಿಂದಾನೆ. ಎಷ್ಟು ಕಿಲೋಮೀಟರ್ ಇಂದ ಬಂದಿರೋದು? ಓ, ಎಲ್ಲ ಇಲ್ಲಿಗೆ ಬರ್ಬೇಕು ಹೊರನಾಡಿಗೆ? ನಿಮ್ ಕಡೆ ರಸ್ತೆ ಎಲ್ಲ ಚೆನ್ನಾಗಿದ್ಯಾ? ಅಲ್ಲ ಹಂಗೆ ಬಿಟ್ಟಿದ್ ನಾವು ಗಂಡಸರಾದ್ರೆ ಹೆಂಗ್ ದಾಟ್ಬೇಕಲ್ಲಿ ರೇಷನ್ ಮೂಟೆ ತಗೊಂಡು? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.